ಮತ್ತೊಂದು ಕಡೆ ಬಿಎಸ್ವೈ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರವಾಗಿ ಅಂದ್ರೆ ಶಿಫಾರಸು ಮಾಡಿದಂತ ವಿಚಾರವಾಗಿ ಸಚಿವ ಸಂಪುಟದ ನಡೆಗೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಈಗ ಜ್ಞಾನೋದಯ ಆಯ್ತಾ ಅಂತ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಯಡಿಯೂರಪ್ಪನವ್ರ ಮೇಲಿರೋ ಕೇಸ್ ಏನಿದೆ, ಆ ಕೇಸನ್ನು ಈಗಾಗಲೇ ಗವರ್ನರ್ ಅವರು 2021ರಲ್ಲೇ ರಿಜೆಕ್ಟ್ ಮಾಡಿದ್ದಾರೆ. ಅಷ್ಟಿದ್ರೂ ಕೂಡ ಇವ್ರ ಸರ್ಕಾರ ಬಂದು 1.5 ವರ್ಷ ಆಗಿದೆ. ಆವಾಗ ಈ ಕೇಸ್ ಇವ್ರಿಗೆ ಜ್ಞಾಪಕ ಬರಲಿಲ್ಲ. ಏಕಾಏಕಿ ಈಗ ಮೂಡ ವಾಲ್ಮೀಕಿ ಇದರಲ್ಲಿ ಮುಖ್ಯಮಂತ್ರಿಗಳು ಸಿಕ್ಕಾಕೊಂಡಿರೋದ್ರಿಂದ, ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿರೋದ್ರಿಂದ ಇವ್ರಿಗೆ ಏಕಾಏಕಿ ಜ್ಞಾನೋದಯ ಆಗ್ಬಿಟ್ಟಿದೆ. ಅಂದರೆ ಯಾವ ಕೇಸನ್ನು ಇದು ತನಿಖೆಗೆ ಸೂಕ್ತ ಅಲ್ಲ ಅಂತ ಗವರ್ನರ್ ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಅವರ ಹತ್ರನೇ ಅಪೀಲ್ ಮಾಡೋ ಅಂಥದ್ದು ಏನು ಮಾಡ್ತಾ ಇದ್ದಾರೆ, ಇದು ಡೈರೆಕ್ಟಾಗಿ ಮೇಲ್ನೋಟಕ್ಕೆ ಇದು ಪಕ್ಕಾ ದ್ವೇಷದ ರಾಜಕಾರಣ ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ಏನೊಂದು ಅವರು ನಮ್ಮ ಸರ್ಕಾರದ ವಿರುದ್ಧವಾಗಿ ಏನೊಂದು ಭ್ರಷ್ಟಾಚಾರದ ಆರೋಪವನ್ನು ನಮ್ಮ ಸರ್ಕಾರದ ಮೇಲೆ ಮಾಡಿದರು, ನಮ್ಮ BJP ಸರ್ಕಾರದ ಮೇಲೆ. ಆ ವಿಚಾರವಾಗಿ ಈಗಾಗಲೇ ಏನೊಂದು ನಾಗಮೋಹನ್ ದಾಸ್ ಆಯೋಗವನ್ನು ನ್ಯಾಯಾಂಗ ತನಿಖೆಯನ್ನು ಮಾಡಲಿಕ್ಕೆ ಈಗಾಗಲೇ ಅಧಿಕೃತವಾಗಿ 1.5 ವರ್ಷ ಕಾಲ ಈಗಾಗಲೇ ಆಗಿದೆ. ಪ್ರಾರಂಭದಲ್ಲಿ ನಿಗದಿಯಾದಂಥ ಸಮಯ ಬರೀ 60 ದಿನ. ಈಗ 1.5 ವರ್ಷ ಆದರೂ ಸಹ ಯಾವ ತನಿಖೆನೂ, ವರದಿ, ಯಾವ ವಿಚಾರ ನಿರಾಧಾರವಾಗಿ ಇವತ್ತು ತನಿಖೆಯಲ್ಲಿ ಯಾವ ವಿಚಾರ ಇವರು ನಮ್ಮ ಮೇಲೆ ಆಪಾದನೆ ಮಾಡಿದವರು ಅದು ನಿರಾಧಾರವಾಗಿರುವಂಥದ್ದು ಇದುವರೆಗೂ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಈಗಾಗಲೇ BSY ಅವರ ಪ್ರಾಸಿಕ್ಯೂಷನ್ಗೆ ಕೇಳಿದ್ರಿ BDA ವಿಷಯದಲ್ಲಿ. ನಿನ್ನೆ ಕ್ಯಾಬಿನೆಟ್ ತೀರ್ಮಾನವನ್ನು ಮಾಡಿದ್ದೀವಿ. ಈ ಕೇಸ್ ಆಗಲೇ ಬಂದಾಯಿತು, ಕೋರ್ಟ್ಗೆ ಹೋಗಿ ಆಯಿತು. ಎಲ್ಲ ಆಗಿ ಅವರು ಖುಲಾಸೆಯಾಗಿ ಬಂದ ಮೇಲೆ ಏನು ಮಾಡ್ಲಿಕ್ಕೆ ಹೊರಟಿರೋದು ನೀವು? ಇದು BJP ನಾಯಕರ ವಿರುದ್ಧದ ಷಡ್ಯಂತ್ರ ಮತ್ತು ಹಗೆತನದ ರಾಜಕೀಯವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ಇದು ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ.